ಹಾಯ್ ಫ್ರೆಂಡ್, ಊಟ ಆಯಿತಾ? ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಟೀ ಕುಡಿಯೋಣ ಅಂತ ನಾನು ನಮ್ಮ ತಮ್ಮ ಹೋದ್ವಿ. ಆಮೇಲೆ ನಮ್ಮ ತಮ್ಮ ನಂದನ್ ಅವ್ರ ರೂಮಿಗೆ ಬರ್ತಾಯಿದ್ರು. ನಮ್ಮ ಲೇಔಟ್ ಕಡೆಯಿಂದ ಗಾಡಿಗೆ ಇವತ್ತು ಅಮಾವಾಸ್ಯೆ ಇರೋ ಕಾರಣ ಗಾಡಿಗೆ ಹಣ್ಕಾಯಿ ಸಾಮಾನೆಲ್ಲ ತಗೊಂಡ್ಬರ್ತಮ್ಮ ಅಂತ ಕೇಳಿದೆ. ಅವ್ನು ತಗೊಂಡು ಬಂದಮೇಲೆ 2 ಕಾರು ಒಂದು ಬೈಕ್ ತೊಳೆತಂಗೆ ಸುಮಾರು 10ರಿಂದ 11 ಗಂಟೆ ಆಯಿತು. ಆಮೇಲೆ ರೂಮೆಲ್ಲ ಪಾಪ ಇಬ್ಬರು ಹೋಗಿ ಕ್ಲೀನಿಂಗ್ ಮಾಡಿದ್ರು. ನಾನು ಸ್ನಾನ ಎಲ್ಲ ಮಾಡ್ಕೊಂಡು ರೂಮಲ್ಲಿ ಪೂಜೆ ಎಲ್ಲ ಮಾಡಿ ಗಾಡಿ ಪೂಜೆ ಮಾಡೋ ತನಕ ಸುಮಾರು 12ರಿಂದ 12:30 ಆಯಿತು. ಆಮೇಲೆ ಅದರಾದ್ಮೇಲೆ ನಾನು ಟಿಫನ್ ಮಾಡಿರಲಿಲ್ಲ. 12:30 ಟಿಫನ್ ಮಾಡ್ಕೊಂಡು ಡ್ಯೂಟಿ ಚಾಲು ಮಾಡೋಣ ಅಂತ ಚಾಲು ಮಾಡಿದ್ದೆ. ಅಷ್ಟೊತ್ತಿಗೆ ಟೈರ್ ಹಾಕ್ಸಿ 10,000 ಕಿಲೋಮೀಟ್ರ್ ಓಡಿತ್ತು. ಅದಕ್ಕೆ ಅಲೈನ್ಮೆಂಟ್ ಮಾಡ್ಸೋಣ ಅಂತ ಇಮ್ರಾನ್ ಬಾಯಿಗೆ ಕಾಲ್ ಮಾಡಿದೆ. ಅವರು ಆಯಿತು ಇದನ್ನೇ ಬಾರಪ್ಪ ಸಚಿನ್ ಅಂತ ಹೇಳಿದ್ರು. ಮತ್ತು ಅಲ್ಲಿ ಅಲೈನ್ಮೆಂಟ್ ಮಾಡ್ಸೋಣ ಅಂತ BK ಸರ್ಕಲ್ ಹತ್ರ ಹೋದೆ. ಅಲೈನ್ಮೆಂಟ್ ಮಾಡಿಸ್ಕೊಂಡು ಸೀದಾ ಬರೋ ತನಕ ಸುಮಾರು 3:30ರಿಂದ 4 ಗಂಟೆ ಆಯಿತು. ಸೀದಾ ಒಂದು ಡ್ಯೂಟಿ ಮಾಡೋಣ ಅಂತ ಮಾಡಿದೆ. ಊಟ ಬೇರೆ ಆಗಿರಲಿಲ್ಲ. ಅಲ್ಲೇ JP ನಗರದ ದಕ್ಷಿಣ ಕೆಫೆಗೆ ಊಟ ಎಲ್ಲ ಮಾಡ್ಕೊಬಂದೆ. ಅಷ್ಟೊತ್ತಿಗೆ ನಮ್ಮ ಫ್ರೆಂಡ್ ಫೋನ್ ಮಾಡಿದೆ, ಮಗ ಎಲ್ಲಿದೆ ಅಂತ. ಆಮೇಲೆ ಇಲ್ಲ ಮಗ ಇಲ್ಲಿದ್ದಾನೆ JP ನಗರ ಗ್ರೌಂಡ್ ಹತ್ರ ಅಂತ ಅವನು ಬಂದ. ಡ್ಯೂಟಿ ವೇಟ್ ಮಾಡಿ ಸಾಕೈತೆ, ಡ್ಯೂಟಿಗಳು ಬಿದ್ದಿಲ್ಲ. ಆಮೇಲೆ ಆಯಿತು ಹಸುವಾಯ್ತು ಏನಾದರೂ ತಿನ್ನೋಣ ಅಂತ ನಾನು ನಮ್ಮ ಫ್ರೆಂಡು ಹೋಗಿ ಗೋಬಿ ಮಸಾಲೆ ಪುರಿ ಎಲ್ಲ ತಿನ್ಕೊಬಂದ್ವಿ. ಅದಾದಮೇಲೆ ರ್ಯಾಪಿಡೋದಲ್ಲಿ ಬುಕ್ಕಿಂಗ್ ಆಯಿತು. ಅದು ಬಂದು ಬ್ರಿಗೇಡ್ ಗಾರ್ಡನ್ ಅಪಾಯಿಂಟ್ಮೆಂಟ್ ಅಂತ ಬರುತ್ತೆ. ಅಲ್ಲಿಂದ ಅವ್ರು ಕಾಲ್ ಮಾಡಿದ್ರು, ಸಚಿನ್ ಅವರೇ ಬರ್ತಾಯಿದ್ದಾರೆ ಅಂತ ಕೇಳಿದ್ರು. ಹೌದು ಸರ್ ಬರ್ತಾಯಿದ್ದಾರೆ, ವೇಟ್ ಮಾಡಿ ಅಂತ ಹೇಳಿದೆ. ಅವ್ರನ್ನ ಸೀದಾ ಪಿಕಪ್ ಮಾಡ್ಕೊಂಡು ಮೆಜೆಸ್ಟಿಕ್ ಡ್ರಾಪ್ ಇತ್ತು. ಸುಮಾರು 7 ಗಂಟೆ ಪಿಕಪ್ ಮಾಡಿದೆ. 7:47ಕ್ಕೆ ಮೆಜೆಸ್ಟಿಕ್ ಬಂದು ಡ್ರಾಪ್ ಮಾಡಿದೆ. ಅದ್ರ ಮಧ್ಯೆ ತುಂಬ ಒಳ್ಳೆ ಕಸ್ಟಮರ್ಗಳು. ಅದ್ರ ಮಧ್ಯೆ ಒಂದು ಸ್ವಲ್ಪ ನನಗೆ ಟಾಟಾ ಸಿಂಗ್ಗೆ ಸ್ವಲ್ಪ ಕಿರಿಕಾಯಿತು. ಸಿಗ್ನಲ್ ಬಿದ್ದಿತ್ತು, ನಾನು ರೈಟ್ ಸೈಡಲ್ಲಿದ್ದೆ. ಸಿಗ್ನಲ್ ಸ್ಟಾಪ್ ಆಯ್ತು ಅಂತ ನಾನು ರೈಟಿಂದ ಲೆಫ್ಟಿಗೆ ಬಂದೆ. ಅವ್ನು ಕಿರಿಕ್ ತೆಗಿಬೇಕಂತಲೇ ನನ್ನ ಹತ್ರ ಬಂದು ಜಗಳ ಮಾಡ್ದ. ಆಮೇಲೆ ಕಸ್ಟಮರ್ಗಳು ಸುಮ್ಮನೆ ಏನು ಮಾತಾಡ್ಬೇಡ ಅಂತ ನಾನು ಸುಮ್ಮನೆ ಆದೆ. ಏನೋ ರೋಡ್ ಮೇಲೆ ಓಡಾಡ್ತಾ ಜಗಳ ಮಾಡಿದರೆ ನಮಗೆ ಮೈಂಡ್ ಅಪ್ಸೆಟ್ ಆಗುತ್ತೆ. ಮಾಮೂಲಿ ದಿನಗಳು ನಡೀತಿರುತ್ತೆ, ಏನು ಮಾಡೋಕ್ಕಾಗಲ್ಲ. ಈಗ ಅವ್ರು ಜಗಳ ಮಾಡಿದ್ರಂತ ನಾವು ಅದೇ ಮೈಂಡಲ್ಲಿ ಇಟ್ಕೊಂಡಿದ್ರೆ ಕ್ಯಾಬ್ಗಳು ಓಡ್ಸೋಕ್ಕಾಗಲ್ಲ. ಅದಕ್ಕೋಸ್ಕರ ಆಗ್ತಾ ಇರುತ್ತೆ, ನಮ್ಮ ಕಡೆ ನಾವು ಇರಬೇಕು ಅಷ್ಟೇ. ಆಮೇಲೆ ಕಸ್ಟಮರು ಚೆನ್ನಾಗಿ ಮಾತಾಡ್ತಾ ಬಂದ, ತುಂಬ ಖುಷಿ ಆಯಿತು. ಒಳ್ಳೆ ಕಸ್ಟಮರು. ಅವ್ರು ಬಂದು ಬಳ್ಳಾರಿ ಕಸ್ಟಮರು. ನಾನು ಇನ್ವೈಟ್ ಕಾರ್ಡೆಲ್ಲ ಮಾಡಿಸಿದೆ. ಆ ಕಾರ್ಡೆಲ್ಲ ಇಸ್ಕೊಂಡು ಏನಾದರೂ ಡ್ಯೂಟಿಗಳಿದ್ರೆ ನಿಮಗೆ ಕಾಲ್ ಮಾಡ್ತೀನಿ ಅಂತ ಹೇಳೋದ್ರು. ಆಮೇಲೆ ನನ್ನ ಕಾರಲ್ಲೇ ಸಚಿನ್ ಎಟ್ಟಿಗ K13 ಅಂತ ಯೂಟ್ಯೂಬ್ ಚಾನಲ್ದು ಒಂದು ನೇಮ್ ಹಾಕಿದ್ದೆ. ಅವ್ರ ಕಸ್ಟಮರ್ ತುಂಬ ಖುಷಿ ಆಯಿತು. ಅವರು ಹೇಳಿದ್ರು ಯೂಟ್ಯೂಬ್ ಚಾನಲ್ ಮಾಡಿ ಸರ್, ಚೆನ್ನಾಗಿ ವಿಡಿಯೋಸ್ ಎಲ್ಲ ಮಾಡಿ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಮಾಡ್ತಾಯಿದ್ದೇನೆ. ಆಮೇಲೆ ಸೀದಾ ಒಂದು ಮೆಜೆಸ್ಟಿಕ್ ಬ್ಯಾಕ್ ಗೇಟ್ ಡ್ರಾಪ್ ಇತ್ತು. ಡ್ರಾಪ್ ಮಾಡಿದೆ. 513 ರೂಪಾಯಿ ಬಿಲ್ ಆಗಿತ್ತು. ಆಮೇಲೆ ಕಸ್ಟಮರ್ ಅವ್ರ ಫ್ಯಾಮಿಲಿಯೆಲ್ಲ ಇಳ್ಕೊಂಡ್ರು. ಆಮೇಲೆ ಇಳ್ಕೊಂಡಿದ್ದ ತಕ್ಷಣ ಕಸ್ಟಮರ್ಗಳಿಗೆ ಎಲ್ಲರೂ ಖುಷಿಪಟ್ಟರು. ತುಂಬ ಚೆನ್ನಾಗಿ ಗಾಡಿ ಮೇಂಟೈನ್ ಮಾಡಿದ್ಯಾ, ಇದೇ ಥರ ಮೇಂಟೈನ್ ಮಾಡೋ ಒಳ್ಳೆಯದಾಗುತ್ತೆ, ಗಾಡಿ ಕ್ಲೀನೆಸ್ ಆಗಿದೆ ಅಂತ ತುಂಬ ಖುಷಿಪಟ್ಟರು. ಅವರು ಹಗ್ ಮಾಡಿ ಅವ್ರು ಬಳ್ಳಾರಿ ಕಡೆ ಹೊರಟರು. ನಾನು ಸೀದಾ ಅಲ್ಲಿಂದ ಗಾಡಿ ಆನ್ ಮಾಡ್ಕೊಂಡು ಬಂದೆ, ಈ ಕಡೆ ಕುಂತಿದ್ದೆ. ತುಂಬ ಖುಷಿ ಆಯಿತು. ಕಸ್ಟಮರ್ ಈ ಥರ ಹೇಳಿದ್ದಕ್ಕೆ, ಗಾಡಿ ನೀಟ್ನೆಸ್ಸಾಗಿ ನೀನು ಮೇಂಟೈನ್ ಮಾಡಿದ್ದೆ ಅಂತ ಹೇಳಿದ್ದಕ್ಕೆ ತುಂಬ ಖುಷಿ ಆಯಿತು. ತುಂಬ ಥ್ಯಾಂಕ್ ಯು ಸರ್. ಈ ವಿಡಿಯೋ ನೋಡ್ತಾಯಿದ್ರೆ ತುಂಬ ಖುಷಿ ಆಗ್ತಾಯಿದೆ ನೀವು ಹೇಳಿರೋ ಕಾರಣ. ಇದೇ ಥರ ದಯವಿಟ್ಟು ಸಪೋರ್ಟ್ ಮಾಡ್ತಾಯಿರಿ. ಹ್ಯಾಪಿ ಜರ್ನಿ ಸರ್, ಒಳ್ಳೆಯದಾಗಲಿ. ಬಾಯ್ ಸರ್, ಗುಡ್ ನೈಟ್.